ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಧ್ಯಾಹ್ನದ ಊಟ ಏನಂತ ತೋರಿಸ್ತೀನಿ ಬನ್ನಿ. ಇದು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್, ಕಾಳು ಒಗ್ಗರಣೆ ಮಾಡೋದಕ್ಕೆ. ಇದರಲ್ಲಿ ನಾನು ತೊಂಡೆಕಾಯಿ, ತೊಗರಿಬೇಳೆ, ಕೀರೆ ಸೊಪ್ಪು, ಬೀನ್ಸು ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಕಾಳು ಒಗ್ಗರಣೆ ಮಾಡ್ತೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್, ಬನ್ನಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇದೆಲ್ಲ ಒಗ್ಗರಣೆ. ಒಂದೆರಡು ನಿಮಿಷ ಅದನ್ನ ಫ್ರೆಂಡ್ಸ್, ಇವಾಗ ಈರುಳ್ಳಿ, ಮೆಣಸಿನ್ಕಾಯಿ ಹಾಕೋಣ ಬನ್ನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಫ್ರೆಂಡ್ಸ್. ಚಿಲ್ಕವರೆ ಬೇಳೆ ಸಾಂಬಾರು ಮಾಡಿದೆ, ಯಾಕಂದರೆ ನಾನು ಈ ರಸನ ಹಂಗೆ ಇಟ್ಟಿದ್ದೀನಿ ಸಾಯಂಕಾಲ ರಸಮ್ ಮಾಡೋದಕ್ಕೆ. ಬೇಳೆ ಸೊಪ್ಪದೆಲ್ಲ ರಸ ಚೆನ್ನಾಗಿರುತ್ತಲ್ಲ. ಇದು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಇದು ರೆಡಿ ಮಾಡಿದ್ದೀನಿ. ಉಪ್ಪು ನಾನು ಕಾಳಿಗೆ ಹಾಕಿ ಬೇಯಿಸಿದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬೇಯ್ತು. ಕಾಯಿನ ಒಗ್ಗರಣೆಗೆ ಹಾಕೊಳ್ಳಿ. ಯಾಕೆ ಗೊತ್ತಾ, ಸಂಜೆ ತನಕ ಕಾಳು ಇದ್ರೂ ಏನು ಸ್ವಲ್ಪ ಹಸಿ ಅಳಿಸೋಗಲ್ಲ. ಅದಕ್ಕೋಸ್ಕರ ಕಾಯಿನ ನಾನು ಸ್ವಲ್ಪ ಹೊತ್ತು ಒಗ್ಗರಣೆಲೆ ಫ್ರೈ ಮಾಡ್ಕೊತೀನಿ. ಆವಾಗ ಸಂಜೆ ಅಕಸ್ಮಾತ್ ನಾವೆಲ್ಲನೂ ಒಂದೇ ಟೈಮ್ ತಿನ್ನಲ್ಲ, ಏನಾದರೂ ಸ್ವಲ್ಪ ಹಾಗೆ ಉಳ್ಕೊಂಡ್ರೆ ನೋಡಿ ಈ ಥರ 2 ನಿಮಿಷ ಲೋ ಫ್ಲೇಮಲ್ಲಿ ಕಾಯಿನ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಆಯ್ತು ಫ್ರೆಂಡ್ಸ್, ನೋಡಿ ಇವಾಗ ಕಾಳು ಹಾಕ್ತೀನಿ. ಸೊಪ್ಪು, ಬೇಳೆ, ಬೀನ್ಸು ಮತ್ತು ತೊಂಡೆಕಾಯಿ ತರಕಾರಿ ಎಲ್ಲ ಇತ್ತು. ಅದಕ್ಕೆ ಸ್ವಲ್ಪ ಸೊಪ್ಪು ತಗೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಕಾಳು ರೆಡಿ ಆಯಿತು. ಸ್ಟವ್ ಆಫ್ ಮಾಡೋಣ ಬನ್ನಿ. ನೋಡಿದ್ರೆ ಕಾಳು ಇವಾಗ ರೆಡಿ ಆಯಿತು. ಫ್ರೆಂಡ್ಸ್, ನಾನಿವತ್ತಿನ ಅಡುಗೆಗೆ ಏನೇನು ಮಾಡಿದ್ದೀನಿ ಮಧ್ಯಾಹ್ನ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ರೈಸ್, ಇದು ಒಂದು ಸೊಪ್ಪಿಂದು ರಸ ಬೇಯಿಸಿಟ್ಟಿದ್ದೀನಿ, ಇನ್ನೂ ರಸ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಇದು ಚಿಲ್ಕವರೆ ಸಾಂಬಾರು, ಚಿಲ್ಕವರೆ ಬೇಳೆ ಸಾಂಬಾರು. ಇವಾಗ ಕಾಳು ರೆಡಿ ಮಾಡಿದ್ನ, ಸೊಪ್ಪು ಕಾಳು. ಬನ್ನಿ ಫ್ರೆಂಡ್ಸ್, ಸರ್ವ್ ಮಾಡೋಣ ಮಧ್ಯಾಹ್ನ ಊಟಕ್ಕೆ. ಇದು ಫ್ರೆಂಡ್ಸ್, ನಾನು ಸಾಂಬಾರು ಮಾಡೋದು ತೋರಿಸ್ತೀರ, ವೀಡಿಯೋ ಮಾಡೋರು ಯಾರೂ ಇದ್ದಿಲ್ಲ. ಇದೇನಿಲ್ಲ, ಚಿಲ್ಕವರೆ ಬೇಳೆ ಚಿಲ್ಕಿಸ್ಬಿಟ್ಟು ಬೇಕಾದ್ರೆ ಹಂಗೆ ಹೇಳ್ತೀನಿ ನೋಡಿ, 2 ನಿಮಿಷ. ಚಿಲ್ಕವರೆ ಬೇಳೆನ ಚಿಲ್ಕಿಸ್ತೀವಲ್ಲ, ಖಾರ ಕಲಸಿ ಒಗ್ಗರಣೆ ಮಾಡೋದು ಅಂತಾರೆ ಊರ ಕಡೆ ಎಲ್ಲ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು, ಒಂದೇ ಒಂದು ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕಿದ್ಮೇಲೆ ಇದನ್ನು ನೀರಲ್ಲಿ ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹುಯ್ದಿದ್ದು ಆಮೇಲೆ ಟೊಮೊಟೊ ಕಟ್ ಮಾಡಿ ಹಾಕಬೇಕು. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ,
ಒಂದೆರಡು ಕಡಲೆ ಬೀಜ ಹಾಕಿ ರುಬ್ಬಿ ಇದಕ್ಕೆ ಹಾಕೋದು. ಹುಳಿ ಬಿಡಬೇಡಿ, ಯಾಕೆಂದರೆ ಹುಳಿ ಟೊಮೊಟೊನೇ ಹಾಕಿರ್ತೀವಲ್ಲ, ಹುಳಿ ಬೇಕಾಗಿಲ್ಲ. ಅಷ್ಟೇ ಇದು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಲಿಲ್ಲ ಇದ್ದು. ಬನ್ನಿ ಇವಾಗ ಸರ್ವ್ ಮಾಡ್ತೀನಿ.